ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರುಕ್ಮಿಣಿ ಕುಮಟಾ ವ್ಲಾಗ್ಸ್. ಯಾರೇನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವು ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಜಸ್ಟ್ ಸ್ಮಾಲ್ ಇಂಟ್ರಡಕ್ಷನ್ ವಿಡಿಯೋ. ಸೊ ಇವಾಗ ನಮ್ಮ ಇಂಟ್ರಡಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನನ್ನ ಹೆಸರು ಬಂದುಬಿಟ್ಟು ರುಕ್ಮಿಣಿ ಅಂತ. ನನ್ನ ಹೆಸರು ಬಂದು ಕವಿತಾ ಅಂತ. ಇವಳು ನನ್ನ ಸಿಸ್ಟರ್ ಕವಿತಾ ಅಂತ. ನಮ್ಮೂರು ಬಂದುಬಿಟ್ಟು ಕುಮಟಾ, ಅದಿರೋದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಸೊ ನಾವು ಆ್ಯಕ್ಚುಲಿ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಇದ್ದರೆ ಸೊ ಪ್ಲೀಸ್ ಅದನ್ನು ಏನೂ ಅಂದ್ಕೊಳ್ದೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನಮ್ಮೂರು ಬಂದುಬಿಟ್ಟು ಕುಮಟಾ ಅಂತ. ಕುಮಟಾ ಅಂದರೆ ನಿಮಗೆ ಮೇ ಬಿ ಗೊತ್ತಾಗಲ್ಲ ಅಂದ್ಕೊತೀನಿ. ನೀವೆಲ್ಲ ಗೊತ್ತಾಗಬೇಕಂತ ಹೇಳಿದರೆ ಹೊನ್ನಾವರ, ಮುರುಡೇಶ್ವರ, ಶಿರಸಿ ಇವೆಲ್ಲ ನಮ್ಮೂರಿಗೆ ತುಂಬ ನಿಯರ್ ಇದೆ. ಸೊ ಅವೆಲ್ಲ ಮಿಡಲ್ ಬರೋದು ಬಂದುಬಿಟ್ಟು ಕುಮಟಾ ಅಂತ. ಸೊ ನಮ್ಮೂರ ವಿಶೇಷ ಏನು ಎಕ್ಸ್ಟ್ರಾ ಹೇಳಬೇಕಂತೇನಿಲ್ಲ. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಉಂಟು. ಹೊನ್ನಾವರ, ಗೋಕರ್ಣ, ಮುರುಡೇಶ್ವರ ಇವೆಲ್ಲ ಆಲ್ಮೋಸ್ಟ್ ಸ್ಪೆಷಲ್ ಟೆಂಪಲ್ ಆ್ಯಂಡ್ ಬೀಚಿಗೆ ಭಾಳ ಸ್ಪೆಷಲ್ಲು. ಸೊ ನೀವೆಲ್ಲ ದಯವಿಟ್ಟು ಒನ್ ಡೇ ಪ್ಲೀಸ್ ವಿಸಿಟ್ ಮಾಡಲೇಬೇಕು ನೀವು, ಅಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ. ಸೊ ನಾವು ಬಂದುಬಿಟ್ಟು ಕುಮಟಾದವರು. ಕುಮಟಾದಿಂದ ಹಾಗೆ ಬಂದು ಒಂದು ಸ್ಮಾಲ್ ಹಳ್ಳಿ. ಸೊ ಅದು ನಿಮ್ಗೆ ಮೇ ಬಿ ಗೊತ್ತಿರೋಗಿಲ್ಲ. ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಂದರೆ ಹೊಸದಾಗಿ ಒಂದು ಸ್ಮಾಲ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಮೇನ್ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟ್ ಇಲ್ಲದೆ ಈ ಯೂಟ್ಯೂಬ್ ಚಾನಲ್ ಏನು ಮಾಡಿ ಕೂಡ ಯೂಸ್ ಇಲ್ಲ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮೂರಲ್ಲಿ ತುಂಬ ಬೀಚಸ್ಗಳಿವೆ. ಹಾಗೆಯೇ ತುಂಬ ವೆರೈಟಿ ಟೈಪ್ಸ್ ಆಫ್ ಫಿಶ್ಗಳು ತುಂಬ ಸಿಗುತ್ತೆ. ಯಾರಿಗೆಲ್ಲ ಫಿಶ್ನ ತಿನ್ನೋ ಆಸೆ ಇದೆಯೋ ಈ ಕಡೆ ಕುಮಟಾ ಕಡೆ ಬಂದರೆ ನೀವು ಚೆನ್ನಾಗಿರೋ ಫಿಶ್ನ ತಿನ್ಕೊಂಡು ಹೋಗ್ಬೋದು. ಹಾಗೆಯೇ ನಾವು ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇ. ಸೊ ನಮ್ಮ ತುಂಬ ಮೆಮೊರೀಸ್ಗಳೆಲ್ಲ ಇಲ್ಲೇ ಇದೆ. ಆ್ಯಕ್ಚುಲಿ ನಮಗೆ ಹೇಳಬೇಕಂದ್ರೆ ಅಪ್ಪನ ಮನೆ ಕೂಡ ಕುಮಟಾನೆ, ಅಮ್ಮನ ಮನೆ ಕೂಡ ಕುಮಟಾನೆ. ಸೊ ನಮ್ಮ ಅಜ್ಜಿ ಮನೆ ಕೂಡ ಇಲ್ಲೇ, ನಮ್ಮ ಮನೆ ಕೂಡ ಇಲ್ಲೇ. ಸೊ ನಮಗೆ ಅಷ್ಟೇನು ಡಿಫ್ರೆನ್ಸ್ ಆಗಿಲ್ಲ ಅಜ್ಜಿ ಮನೆ ಅದು ಇದು ಅಂತೆಲ್ಲ ಹೇಳಿ. ಸೊ ಎರಡೂ ಕೂಡ ಒಂದೇ ಊರಲ್ಲೇ ಇರೋ ಕಾರಣ ನಮಗೆ ಕಾಮನ್ ಮೇಯ್ನ್ ಅಂದರೆ ನಾವು ಹುಟ್ಟು ಬೆಳೆದಿದ್ದು ಕೂಡ ಕುಮಟಾನೆ. ಆ್ಯಕ್ಚುಲಿ ನಾವು ವಿಡಿಯೋ ಮಾಡಬೇಕು ಅಂತ ಹೇಳಿ ಆ್ಯಕ್ಚುಲಿ ನಾನಿರೋದು ಮಂಗಳೂರು, ಇವಳಿರೋದು ಬೆಂಗಳೂರು. ಇದು ಜಸ್ಟ್ ಫಾರ್ ಒಂದು ವಿಡಿಯೋ ನಾವಿಬ್ಬರು ಕೂಡ ಮನೆಗೆ ಬಂದು ಇವಾಗ 10 o'clock ನೈಟ್ 10 o'clock ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ನೈಟ್ 10 o'clock. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಒಂದು ಯೂಟ್ಯೂಬ್ ವ್ಲಾಗ್ಸ್ನ. ಮಾರ್ನಿಂಗಿಂದ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ. ಒಬ್ಬರಾದ್ಮೇಲೆ ಒಬ್ಬರು ಒಂದು ಸೆಟಪ್ ಮಾಡ್ಕೊತೀವಿ. ಬಂದರು ಇನ್ನೊಬ್ಬರು ರಿಲೇಟಿವ್ಸ್ ಬಂದು ನಮಗೆ ಇವಾಗ 10 o'clock ಕರೆಕ್ಟು ಟೈಮ್ ಸಿಕ್ಕಿದೆ. ವರ್ಕ್ ಶೆಡ್ಯೂಲ್ ಬಿಟ್ಟು ಇವಳು ವ್ಲಾಗ್ಸ್ ಮಾಡಬೇಕಂತ ಹೇಳಿ ಇಲ್ಲಿ ಕೂತಿದ್ದಾಳೆ ಇವಾಗ. ಸೊ ನಾನು ಕೂಡ ಒನ್ ಡೇ ಆಫ್ ಸಿಕ್ತು, ಹಾಗೆಯೇ ಬಂದುಬಿಟ್ಟೆ ಒಂದು ಸ್ಮಾಲ್ ವ್ಲಾಗ್ಸಿಗೋಸ್ಕರ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ. ಹಾಗೆಯೇ ನಮ್ಮನೆ ಫ್ಯಾಮಿಲಿ ಬಂದರೆ ನಮ್ಮನೇಲಿ ಇರೋದು 5 ಮೆಂಬರ್ಸು. ನಾನು, ನಮ್ಮ ಸಿಸ್ಟರು, ಇವಳು ನನ್ನ ಸ್ಮಾಲ್ ಸಿಸ್ಟರು, ಹಾಗೆಯೇ ನಮ್ಮ ಎಲ್ಡರ್ ಸಿಸ್ಟರ್ ಇದ್ದಾಳೆ, ಹಾಗೆಯೇ ನಮ್ಮ ಅಪ್ಪ ಅಮ್ಮ, ಟೋಟಲ್ 5 ಮೆಂಬರ್ಸ್ ಇರ್ತೀವಿ ನಮ್ಮ ಮನೇಲಿ. ಆ್ಯಕ್ಚುಲಿ ಈ ವಿಡಿಯೋಗೆ ನಾವು ನಮ್ಮ ಎಲ್ಡರ್ ಸಿಸ್ಟರ್ ಕೂಡ ಇನ್ಕ್ಲೂಡ್ ಮಾಡಬೇಕು ಅಂದ್ಕೊಂಡ್ವಿ. ಡ್ಯೂ ಟು ಹರ್ ಸಮ್ ವರ್ಕ್ ಅವಳು ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ನಾವಿಬ್ಬರು ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಯೂಟ್ಯೂಬ್ ಚಾನಲ್ ಹೆಂಗೆ ಹೋಗುತ್ತೆ. ಮೇ ಬಿ ವರ್ಕೌಟ್ ಆದರೆ ಅವಳನ್ನು ಸೇರಿಸ್ಕೊಳ್ಳೋಣ ಜೊತೇಲಿ ಅಂತೇಳಿ. ಆ್ಯಕ್ಚುಲಿ ಅವಳು ಕ್ಯಾಮ್ರಾಗೆ ತುಂಬ ಶೈ. ಅವಳು ಆ ಥರ ವೀಡಿಯೋಸ್ ರೀಲ್ಸ್ ಏನಕ್ಕೂ ಬರಲ್ಲ. ನಾವೇ ಸ್ವಲ್ಪ ಹಾಗೆ ರೀಲ್ಸು ಅದಿದು ಮಾಡಿಕೊಂಡು ಏನೋ ಮಾಡ್ತಿದ್ದೀವಿ. ಸೊ ನಿಮ್ಗಳ ಸಪೋರ್ಟ್ ಅಂತೂ ಬೇಕೇ ಬೇಕು. ಇದು 100 times ಹೇಳಿದರೂ ಕೂಡ ಕಡಿಮೆನೇ. ನಿಮ್ಮ ಸಪೋರ್ಟ್ ಮೇಯ್ನಾಗಿ ಬೇಕು ನಮಗೆ. ಸೊ ನಾವಿವಾಗ ನೆಕ್ಸ್ಟ್ ಏನು ಹೇಳಬೇಕಂದ್ರೆ ನಾವಿಬ್ಬರು ಲೈಫ್ ಸ್ಟೈಲ್, ನಾವೇನು ಓದ್ಕೊಂಡಿದ್ದೀವಿ, ಏನು ಮಾಡ್ತಿದ್ದೀವಿ, ಇವಾಗ ಏನು ಕೆಲಸ ಅಂತ ನಿಮಗೆ ಮೇ ಬಿ ಡೌಟ್ ಇರಬಹುದು ನಮ್ಮನ್ನು ನೋಡಿದ ಕೂಡಲೇ. ಆ್ಯಕ್ಚುಲಿ ನಾನು ಬಂದುಬಿಟ್ಟು BSc ನರ್ಸಿಂಗ್ ಓದಿದ್ದೀನಿ. ಆ್ಯಂಡ್ ಇವಳು ಬಂದುಬಿಟ್ಟು ನನ್ನ BE ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಹಾಗೆಯೇ ಇವಾಗ ವರ್ಕ್ ಮಾಡ್ತಾ ಇರೋದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಎಕ್ಸೆಂಚರ್ ಕಂಪನಿಲಿ 2 yearsಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವಳೆಲ್ಲಿ ವರ್ಕ್ ಮಾಡ್ತಾಳೆ ಅಂತೀನಿ ನನ್ನ ಸಿಸ್ಟರೇ ಹೇಳ್ತಾಳೆ. ಸೊ ನಾನು ರೀಸೆಂಟಾಗಿ BSc ನರ್ಸಿಂಗ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನಾನು ಮಂಗಳೂರು AJ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಲ್ಲ, ಮಂಗಳೂರು ಆಲ್ಮೋಸ್ಟ್ ಸ್ಪೆಷಲ್ ಇರೋದೇ ಹಾಸ್ಪಿಟಲ್ಸು, ಮೇಯ್ನ್ ಇರೋದೇ ಮಲ್ಟಿ ಸ್ಪೆಷಾಲಿಟಿ ಇರೋದೇ ಮಂಗಳೂರಲ್ಲಿ. ಸೊ ನಮಗೆ ಏನು ಪ್ರಾಬ್ಲಮ್ ಅಂದರೆ ನಮ್ಮ ಊರ ಕಡೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇಲ್ಲ. ಏನೇ ಒಂದು ಸ್ಮಾಲ್ ಪ್ರಾಬ್ಲಮ್ ಏನೇ ಬಂದರೂ ಕೂಡ ನಾವು ಬೇಗ ಹೋಗೋದೇ ಮಂಗಳೂರು. ಅವ್ರು ಈ ಕಡೆ ಹೋದರೆ ಕಾರವಾರಲ್ಲಿ ಕೂಡ ಅಷ್ಟು ಫೆಸಿಲಿಟಿ ಹೇಳುವಂಥದ್ದು ಏನಿಲ್ಲ.
ಬಟ್ ಇದೆ ಒಂದು ಸ್ಮಾಲ್ ಒಂದು ಫಸ್ಟ್ ಏಡ್ ಕೇರ್ ಅಂತಲೇ ಹೇಳ್ಬೋದು, ಅಷ್ಟೇ ನಮ್ಮಲ್ಲಿ ಅವೈಲೇಬಲ್. ಸೊ ನಾವು ಒಂದು ಸ್ಮಾಲ್ ಬೇಕಂದ್ರೂ ಕೂಡ ಸ್ಮಾಲ್ ಟ್ರೀಟ್ಮೆಂಟ್, ಜಸ್ಟ್ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ನಾವು ಹೋಗೋದು ಮಂಗಳೂರಿಗೆ ಆರ್ ಉಡುಪಿ. ಅಲ್ಲಿಗೆ ಹೋಗೋಷ್ಟರಲ್ಲಿ ನಮ್ಮ ಪೇಷಂಟ್ಸ್ ಇರ್ತಾರಲ್ಲೋ ನಮಗದು ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ಒಂದು ನಮ್ಮದು ವಿಶ್ ಏನಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದರೆ ಮೇ ಬಿ ನಮ್ಮೂರವರಿಗೂ ಕೂಡ ಒಂದೊಳ್ಳೆ ಯೂಸ್ ಆಗ್ತಿತ್ತೇನೋ. ಡೋಂಟ್ ನೋ ಅದು ಯಾವಾಗ ಮಾಡ್ತಾರೆ ಅಂತ. ಸೊ ವಿಲ್ ಸಿ ಯಾವಾಗ ಮಾಡ್ತಾರೆ ಅಂತ. ಅದಕ್ಕೆ ನಾವು ಆಲ್ರೆಡಿ ತುಂಬ ಟ್ರೈ ಮಾಡಿದ್ದೀವಿ. ನಮ್ಮ ಊರಿನಿಂದ ಆಲ್ಮೋಸ್ಟ್ ಮಲ್ಟಿ ಸ್ಪೆಷಾಲಿಟಿ ಬೇಕು ಅಂತೇಳಿ ತುಂಬಾ ವೀಡಿಯೋಸ್ ರೀಲ್ಸ್ ಎಲ್ಲನೂ ಮಾಡಿದರು. ಏನು ಮಾಡಿದರೂ ಕೂಡ ಇನ್ನೂ ಗೌರ್ಮೆಂಟಿಗೆ ಅದು ಟಚ್ ಆಗಿಲ್ಲ. ನೋಡೋಣ ಯಾವಾಗ ಗೊತ್ತಾಗುತ್ತೆ ಅವ್ರಿಗೆ, ಯಾವಾಗ ನಮ್ಮ ಪ್ರಾಬ್ಲಮ್ಸ್ ಅವ್ರು ಅರ್ಥ ಆಗುತ್ತೆ. ಸೊ ನೋಡೋಣ. ದ್ಯಾನ್ ಹಾಬೀಸ್ ಅಂತ ಹೇಳಿದ್ರೆ ನನಗೆ ತುಂಬ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ. ನಾನೆಲ್ಲ ವೆಜಿಟೇರಿಯನ್ ಐಟಮ್ಸ್ನ ಮತ್ತು ಸೌತ್ ಇಂಡಿಯನ್ ಫುಡ್ಸ್ನ ಎಲ್ಲದೂ ಕುಕ್ ಮಾಡ್ತೀನಿ ಚೆನ್ನಾಗಿ. ಹಾಗೆಯೇ ಮತ್ತು ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಫ್ರೀ ಟೈಮಲ್ಲಿ ನನ್ನ ಸಿಸ್ಟರ್ ಜೊತೆ ನಾನು ಆಲ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ನನ್ನ ಸಿಸ್ಟರ್ ಹಾಬೀಸ್ ಏನಂತ ಹೇಳಿ ಅವಳು ಹೇಳ್ತಾಳೆ. ಸೊ ನನ್ನ ಹಾಬೀಸ್ ಬಂದು ಕುಕ್ಕಿಂಗ್ ಅವೆಲ್ಲ ಏನಿಲ್ಲಪ್ಪ, ಅವಳು ಮಾಡಿದಾಳೆ ಚೆನ್ನಾಗಿ ತಿಂತೀನಿ, ಅಷ್ಟು ನನ್ನ ಹಾಬೀಸ್. ನನ್ನ ಹಾಬೀಸ್ ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ, ಸಮ್ಟೈಮ್ಸ್ ಎಲ್ಲೋ ಒಂದು ಸಾಂಗ್ಗಳು ಹೇಳ್ತೀನಿ, ಬಟ್ ಆ ಸಾಂಗ್ 100% ಸಿಂಗರ್ ಥರ ಹೇಳ್ತೀನಿ ಅಂತೇನಲ್ಲ, ಒಂದು ರೇಂಜಿಗೆ ಹೇಳ್ತೀನಿ. ಸೊ ಮುಂದೆ ನೀವು ನಮ್ಮ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನೋಡೋಣ, ಒಂದೊಳ್ಳೆ ಸಾಂಗ್ ನಮ್ಮ ಫ್ಯಾನ್ಸಿಗೋಸ್ಕರ ಮೇ ಬಿ ಹೇಳೋಕೆ ಟ್ರೈ ಮಾಡ್ತೀನಿ. ಬಟ್ ಅಷ್ಟೊಂದೇನು ಪರ್ಫೆಕ್ಟ್ ಸಾಂಗ್ ಹೇಳಲ್ಲ, ಐ ವಿಲ್ ಟ್ರೈ. ಬಟ್ ಸಮ್ಟೈಮ್ಸ್ ನಮ್ಮ ಮನೇಲಿ ಹಾಬೀಸ್ ಏನಂದರೆ ಮೇಯ್ನ್ಲಿ ಎಲ್ಲರೂ ಕುಣಿಯೋದೆ. ಸುಮ್ಮನೆ ಮನೆಗೆ ಬಂದ್ವಾ, ಒಂದು ರೌಂಡ್ ಸಾಂಗ್ ಹಚ್ಚಿದ್ವೋ ಕುಣಿದ್ವೋ ಅನ್ನೋ ಥರ ಇರ್ತೀವಿ. ಆಲ್ಮೋಸ್ಟ್ ಆಲ್ ದ ಟೈಮ್ ನಾವು ಡ್ಯಾನ್ಸ್ ಮಾಡ್ತಾನೆ ಇರ್ತೀವಿ. ಅದ್ರ ಬಗ್ಗೆ ನೋ ವರ್ಡ್ಸು. ಸುಮ್ಮನೆ ಹಂಗೆ ನಾವೆಲ್ಲ ಬಾತ್ರೂಮ್ ಸಿಂಗರ್ಸ್ ರೀ, ಅಷ್ಟೊಂದೇನು ಪ್ರೊಫೆಷ್ನಲ್ ಸಿಂಗರ್ಸ್ ಅಲ್ಲ. ಸೊ ಒಂದು ರೇಂಜಿಗೆ ಸಾಂಗು ಡ್ಯಾನ್ಸ್ಗಳೆಲ್ಲ ಮಾಡ್ತೀವಿ. ಬಟ್ ನಾನು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಇಯರ್ ಆಯಿತು. ಬಟ್ ಆ್ಯಕ್ಚುಲಿ ಏನಂದರೆ ಮೇಯ್ನ್ಲಿ ಸಪೋರ್ಟ್ ಇಲ್ಲದೇ ನಾವು ಪಬ್ಲಿಕ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ. ಸೊ ಹಾಗೆ ನಮ್ಮದೊಂದು ಫ್ಯಾಷನಿಗೋಸ್ಕರ ಒಂದು ಹಾಗೆ ಹಿಂಗೇನೋ ರೀಲ್ಸ್ ಮಾಡಿಕೊಂಡು ಮಾಡ್ತೀವಿ ಅಷ್ಟೇ. ನನ್ನ ಹಾಬೀಸ್ ಬಂದು ನಂಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಬಟ್ ಒಂದೊಳ್ಳೆ ಪಾರ್ಟ್ನರ್ ಯಾರೂ ಇಲ್ಲ. ನಾನಿರೋದು ಒಂದು ಕಡೆ, ಇವಳಿರೋದು ಒಂದು ಕಡೆ. ಸೊ ನಮಗೆ ಅದೇ ರೀಸನಿಂದ ನಮಗೆ ಟ್ರಾವೆಲ್ ಅಂದರೆ ಇನ್ನವರೆಗೂ ನಾವು ಎಲ್ಲೂ ಕೂಡ ಜರ್ನಿ ಅಷ್ಟು ಮಾಡಿಲ್ಲ. ಇಲ್ಲೇ ನಾವು ಹೊನ್ನಾವರದ ಮೇಯ್ನ್ ಕುಮಟಾದವರು ಆದರೂ ಕೂಡ ಇನ್ನೂವರೆಗೂ ನಾವು ಹೊನ್ನಾವರ ಕಾಣ್ಲ ನಡಿಗೆ ಹೆಂಗಿದೆ. ಶರಾವತಿ ಬ್ರಿಡ್ಜ್ ಕೂಡ ಹೋಗಿಲ್ಲ. ಹೇಳ್ಬೇಕಂದ್ರೆ ಇನ್ನವರೆಗೂ ಇಕೋ ಬೀಚ್ ಕೂಡ ಸರಿಯಾಗಿ ನೋಡಿಲ್ಲ. ಆ ಥರ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ಇವಳಿರೋದು ಒಂದು ಕಡೆ, ನಾವು ಓದಿದ್ದು ಒಂದು ಕಡೆ, ಅವಳು ಓದಿದ್ದು ಒಂದು ಕಡೆ, ನಾನು ಕೆಲಸ ಮಾಡ್ತಿರೋದು ಒಂದು ಕಡೆ, ಇವಾಗ ಇವಳು ಕೆಲಸ ಮಾಡ್ತಿರೋದು ಒಂದು ಕಡೆ. ಸೊ ಅವೆಲ್ಲ ಡಿಸ್ಟರ್ಬೆನ್ಸಿಂದ ನಮಗೆಲ್ಲೂ ಕೂಡ ಹೋಗೋಕ್ಕಾಗಿಲ್ಲ. ಇನ್ನೂವರೆಗೂ ನಾವು ಹೊನ್ನಾವರ ಕರೆಕ್ಟಾಗಿ ವಿಸಿಟ್ ಮಾಡಿಲ್ಲ. ಸೊ ನಾವು ಅಂದ್ಕೊಂಡಿದ್ದೀವಿ ಇನ್ಮೇಲೆ ನಮಗೆ ಸಪೋರ್ಟ್ ಏನಾದರೂ ಮಾಡ್ತಾ ಹೋದರೆ ನಾವು ಕೂಡ ಹೊನ್ನಾವರ ವ್ಲಾಗ್ಸ್ ಮಾಡೋಣ, ಹೊನ್ನಾವರ ಹೋಗೋಣ. ಆ್ಯಂಡ್ ಮುರುಡೇಶ್ವರ ಕೂಡ ನಾವು ಅಷ್ಟು ಟೈಮ್ ಹೋಗಿಲ್ಲ. ಸೊ ವಿಸಿಟ್ ಮಾಡಬೇಕು ಅಂತ ಒನ್ ಡೇ ತುಂಬ ಇಷ್ಟ ಇದೆ. ಆ್ಯಕ್ಚುಲಿ ನಮಗೆ ಕ್ಯಾಮ್ರಾ ತುಂಬ ಶೈ ಆಯಿತಾ, ಇಷ್ಟು ಮಾತಾಡ್ತಿದ್ದೀವಿ ಅಂದರೆ ಅದೇ ದೊಡ್ಡದು. ಆ್ಯಕ್ಚುಲಿ ನಮ್ಮ ಡ್ರೀಮ್ ತುಂಬ ದಿನ ಇತ್ತು. ಎಲ್ಲರೂ ವ್ಲಾಗ್ಸ್ ಮಾಡ್ತಾರಲ್ಲ, ಅವ್ರ ಸಿಸ್ಟರ್ಸು ಅವ್ರು ಹಂಗೆ ಮಾಡ್ತಾರೆ, ವೀಡಿಯೋಸ್ ಹಿಂಗೆ ಮಾಡ್ತಾರೆ, ನಾವು ಕೂಡ ಮಾಡಬೇಕು ವ್ಲಾಗ್ಸ್ ಅಂತ ನಮ್ಗೆ ತುಂಬ ದಿನ ಇಷ್ಟ ಇತ್ತು. ನನಗಿಂತ ಮೇಯ್ನ್ ಇವಳಿಗೆ ತುಂಬ ಇಷ್ಟ ಇತ್ತು. ಅವಳು ತುಂಬ ದಿನದಿಂದ ಯೂಟ್ಯೂಬ್ ಚಾನಲ್ ಇದೆ. ಬಟ್ ಅಷ್ಟೇನು ಮಾಡ್ತಿರ್ಲಿಲ್ಲ ಅವಳು. ಅಂದರೆ ಎಲ್ಲಿ ಟ್ರೋಲ್ ಆಗುತ್ತೋ, ಎಲ್ಲಿ ಸುಮ್ಮನೆ ಒಂದು ಬೇಜಾರು. ಅವಳು ತುಂಬ ಆ್ಯಕ್ಚುಲಿ ಬೇಜಾರು ಮಾಡ್ಕೊತಾಳೆ ಒಂದು ಸ್ಮಾಲ್ ವರ್ಡ್ ಹೇಳಿದ್ರು ಕೂಡ. ಸೊ ಮೇ ಬಿ ನಾನು ಅಂದ್ಕೊಂಡೆ ಇವಳೇನು ಮಾಡ್ತಾಳೆ ವ್ಲಾಗ್ಸ್, ಸುಮ್ಮನೆ ನನ್ನ ಎಳ್ಕೊತಾಳೆ, ಇವಳೇನು ಮಾಡಲ್ಲ, ನಗ್ತಾ ಇರ್ತಾಳೆ ಎನಿ ಟೈಮ್ ಅಂತ ಅಂದ್ಕೊಂಡೆ. ಏನೋ ಒಂದು ವರ್ಡ್ ಎರಡು ಮಾತಾಡ್ತಿದ್ದಾಳೆ, ನೋಡೋಣ ಮುಂದೆ ಹೆಂಗೆ ಮಾಡ್ತಾಳೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾತಾಡೋಣ, ನೆಕ್ಸ್ಟು ಆ್ಯಕ್ಚುಲಿ ಫಸ್ಟ್ ಟೈಮ್ ನಮಗೆ ಅದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಮಾತಾಡೋಕ್ಕೆಲ್ಲ ಗೊತ್ತಿಲ್ಲ. ನಮ್ಮದೇ ಓನ್ ಲ್ಯಾಂಗ್ವೇಜಲ್ಲೇ ನಾವು ಮಾತಾಡ್ತಿದ್ದೀವಿ. ನಮಗೆ ಅಷ್ಟು ಫ್ಯಾಷನಾಗಿ ಮಾತಾಡೋಕ್ಕೆ ಹಂಗೆ ಹಿಂಗೆ ಅವೆಲ್ಲ ಮಾತಾಡೋಕ್ಕೆ ಬರಲ್ಲ. ನಮ್ಮದೇ ಏನೋ ಒಂದು ಮನೆ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಸೊ ಮತ್ತು ನಾವು ನೆಕ್ಸ್ಟು ಹೇಳ್ಬೇಕು ಅಂದ್ಕೊಂಡಿರೋದು, ನೆಕ್ಸ್ಟ್ ಏನಂತಂದರೆ ಈ ಚಾನಲಲ್ಲಿ ಏನೇನು ಇರುತ್ತೆ, ಏನೇನು ಕಂಟೆಂಟ್ ಹಾಕ್ತೀನಿ ಅಂತೇಳಿ ಶಾರ್ಟಾಗಿ ಹೇಳ್ತೀವಿ. ಫಸ್ಟ್ ಇದರಲ್ಲಿ ಫುಡ್ ವ್ಲಾಗ್ಸ್ ಇರುತ್ತೆ. ನಾವು ಏನಾದರೂ ಡೈಲಿ ವ್ಲಾಗ್ಸ್ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀವಿ. ನೆಕ್ಸ್ಟು ಹಾಗೆ ಮೇ ಬಿ ಒಂದೆರಡು ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಬಂದು ಫುಡ್ ವ್ಲಾಗ್ಸು, ಆ್ಯಕ್ಚುಲಿ ಕುಕ್ಕಿಂಗ್ ಮಾಡ್ತಾಳೆ, ಮೇ ಬಿ ಅದ್ರದ್ದು ವ್ಲಾಗ್ಸ್ ಮಾಡ್ಬೋದು. ಇವಾಗ ನಾನಿರೋದು ಒಂದು ಕಡೆ, ಅವಳಿರೋದು ಒಂದು ಕಡೆ. ಸೊ ಈ ಥರ ಆಗಿಬಿಟ್ಟಿದೆ. ಮೇ ಬಿ ನಾವಿಬ್ಬರು ಈ ಥರ ಮನೆಗೆ ಬಂದು ಮೀಟ್ ಆದಾಗಲೇ ನಮ್ಮದು ವ್ಲಾಗ್ಸ್ ಮಾಡಲಿಕ್ಕೆ ಸಾಧ್ಯ ಮೇ ಬಿ. ಅದಕ್ಕೆ ನೋಡುವ, ವಿಲ್ ಟ್ರೈ. ಮೇ ಬಿ ಅವಳು ಕುಕ್ಕಿಂಗ್ ರೀಲ್ಸ್ ಎಲ್ಲ ಹಾಕ್ಬಹುದು, ಚೆನ್ನಾಗಿ ಕುಕ್ ಮಾಡ್ತಾಳೆ. ಬಟ್ ಅದಕ್ಕೆ ಅಷ್ಟು ಫೆಸಿಲಿಟೀಸ್ ಇಲ್ಲ ನಮ್ಮ ಊರಲ್ಲಿ. ಆ ಥರ
ಬೇರೇನೋ ಚೆನ್ನಾಗಿ ತಂದು ಮಾಡಬೇಕು, ಅಷ್ಟು ಐಟಮ್ಸ್ ಅವೈಲಬಲ್ ಇಲ್ಲ. ಆ್ಯಕ್ಚುಲಿ ನಮ್ಮದು ಬಂದು ಒಂದು ಚಿಕ್ಕ ಹಳ್ಳಿ ಅಂದರೆ ತುಂಬ ಏನು ಹಳ್ಳಿ ಅಲ್ಲ, ಅಷ್ಟು ಕಿಲೋಮೀಟ್ರ್ ದೂರ ಹೋಗ್ಬೇಕಂತ ಏನಿಲ್ಲ. ಬಟ್ ಅಷ್ಟು ಬೆಂಗಳೂರು ಕಡೆ ಸಿಗೋವಂಥ ಐಟಮ್ಸು ಅವೆಲ್ಲ ಸಿಗಬೇಕಂದ್ರೆ, ಒಂದು ಸ್ಮಾಲ್ ಬಟರ್ ತರಬೇಕಂದ್ರೆ, ಚೀಸ್ ತರಬೇಕಂತ ಹೇಳಿದರೆ ನಾವು ಎಷ್ಟು ದೂರ ಹೋಗಬೇಕು ನಾವೇ ಗೊತ್ತಿಲ್ಲ. ಒಂದು ಶಾಪಲ್ಲಿ ಇಡೀ ಹೋಲ್ ಕುಮಟಾ ಅವ್ರು ಹೊನ್ನಾವರ್ ತಿರುಗಿದ್ರೆ ಕರೆಕ್ಟ್ 2 ಶಾಪಲ್ಲಿ ಅಷ್ಟೇ ಸಿಗೋದು. ಸೊ ಅದಕ್ಕೆ ಮೇ ಬಿ ಅವಳಿಗೆ ಅಷ್ಟು ಐಟಮ್ಸ್ ಸಿಗೋ ಹಾಗೆ ಇಲ್ಲ. ಸೊ ನೋಡಬೇಕು, ಇನ್ನು ಮುಂದೆ ಆದರೂ ಇಬ್ಬರು ಕೂಡ ಒಟ್ಟಿಗೆ ಒಂದೇ ಕಡೆ ಬೆಂಗಳೂರು ಕಡೆನೇ ಜಾಯ್ನ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಬೆಂಗಳೂರು ಹುಡುಕ್ತಾ ಇದ್ದೀನಿ. ಸೊ ನೋಡುವ, ಬೆಂಗಳೂರು ಕಡೆ ಒಂದು ಒಳ್ಳೆ ಕಡೆ ಸಿಕ್ಕಿದ್ರಂತೂ ಶ್ಯೂರ್ಲಿ ಒಟ್ಟಿಗೆ ಇದ್ದು ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇದ್ರಂತೂ 200% ಜೊತೆಲೇ ಇದ್ದು ವ್ಲಾಗ್ಸ್ ಮಾಡ್ತೀವಿ. ನಾನು ಟ್ರೈ ಮಾಡ್ತೀನಿ ಲೈಕ್ ಕುಕಿಂಗ್ ವೀಡಿಯೋಸ್ ಹಾಕೋಕ್ಕೆ, ಹಾಗೆ ಡ್ಯಾನ್ಸ್ ವೀಡಿಯೋಸ್ ಇದೆ ಡ್ಯಾನ್ಸ್ ವೀಡಿಯೋಸ್ನೂ ಹಾಕೋಕ್ಕೆ, ಮತ್ತು ಫನ್ನಿ ವೀಡಿಯೋಸು ಸಮ್ ರಿಯಾಕ್ಷನ್ಸ್ ವೀಡಿಯೋಸ್ ಇದ್ದರೆ ಅದನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮತ್ತು ಲೈಕ್ ಟ್ರಾವೆಲಿಗೆ ಹೋದರೆ ಟ್ರಾವೆಲ್ ವ್ಲಾಗ್ಸ್ ಅದೇ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಹಾಕೋಕ್ಕೆ. ಮತ್ತು ಎಂಟರ್ಟೈನ್ಮೆಂಟ್ ರಿಯಾಕ್ಷನ್ಸ್ ವೀಡಿಯೋಸ್ ಇದ್ದರೆ ನಾನು ಟ್ರೈ ಮಾಡ್ತೀನಿ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಮಾಡೋಕ್ಕೆ. ಮತ್ತು ಆಫೀಸಿಗೆ ಹೋದರೆ ಏನಾದರೂ ವ್ಲಾಗ್ಸ್ ಇದ್ದರೆ ವ್ಲಾಗ್ಸ್ ಮಾಡೋಕ್ಕಾದರೆ ಅಲ್ಲಿ ಪ್ರೊಬ್ಯಾಬ್ಲಿ ಮಾಡಿದ್ರೆ ಅದನ್ನು ಹಾಕ್ತೀನಿ ವೀಡಿಯೋಸು ಯೂಟ್ಯೂಬಲ್ಲಿ. ಮತ್ತು ನಮ್ಮ ಸಿಸ್ಟರ್ನ ಮೀಟ್ ಆದಾಗ ಏನಾದರೂ ಲೈಕ್ ಇಂಡೋರ್ ಗೇಮ್ಸ್ ಇದ್ದರೆ, ಏನಾದರೂ ಚಿಕ್ಕ ಗೇಮ್ಸ್ ಇದ್ದರೆ ಅವಳ ಜೊತೆ ಟ್ರೈ ಮಾಡಿ ವೀಡಿಯೋಸ್ನ ವ್ಲಾಗ್ಸಲ್ಲಿ ಹಾಕ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀವಿ, ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತ, ನೋಡೋಣ. ಆ್ಯಕ್ಚುಲಿ ಮೇಯ್ನ್ ಹೇಳಬೇಕಂದ್ರೆ ನಮಗೆ ಸಪೋರ್ಟ್ ಮಾಡೋರು ತುಂಬ ಕಡಿಮೆ. ನಾವೇ ಏನೋ ಒಟ್ರಾಶಿ ಮಾಡಿಕೊಂಡು ನಮ್ಮ ಕಡೆ ಹೆಂಗಂದರೆ, ನೀನು ರೀಲ್ಸ್ ಮಾಡ್ತೀಯಾ, ಅವಳು ರೀಲ್ಸ್ ಮಾಡ್ತಾಳೆ, ಹಂಗೆ ಹಿಂಗೆ ಅಂತೇಳಿ ಭಾಳ ಗಾಸಿಪ್ಗಳಾಗ್ಬಿಡುತ್ತೆ. ಸೊ ಅದಕ್ಕೆ ಇನ್ನೂವರೆಗೂ ನಾವು ಅಷ್ಟು ಅಟೆಂಪ್ಟ್ ಮಾಡಿರಲಿಲ್ಲ. ಇವಾಗ ನಾವೇ ಒಂದೊಂದು ಸ್ಟ್ಯಾಂಡ್ ನಾನು ಟ್ರೈ ಮಾಡ್ತೀನಿ ಲೈಕ್ ಕುಕಿಂಗ್ ವೀಡಿಯೋಸ್ ಹಾಕೋಕ್ಕೆ, ಹಾಗೆ ಡ್ಯಾನ್ಸ್ ವೀಡಿಯೋಸ್ ಇದೆ ಡ್ಯಾನ್ಸ್ ವೀಡಿಯೋಸ್ನೂ ಹಾಕೋಕ್ಕೆ, ಮತ್ತು ಫನ್ನಿ ವೀಡಿಯೋಸು ಸಮ್ ರಿಯಾಕ್ಷನ್ಸ್ ವೀಡಿಯೋಸ್ ಇದ್ದರೆ ಅದನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮತ್ತು ಲೈಕ್ ಟ್ರಾವೆಲಿಗೆ ಹೋದರೆ ಟ್ರಾವೆಲ್ ವ್ಲಾಗ್ಸ್ ಅದೇ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಹಾಕೋಕ್ಕೆ. ಮತ್ತು ಎಂಟರ್ಟೈನ್ಮೆಂಟ್ ರಿಯಾಕ್ಷನ್ಸ್ ವೀಡಿಯೋಸ್ ಇದ್ದರೆ ನಾನು ಟ್ರೈ ಮಾಡ್ತೀನಿ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಮಾಡೋಕ್ಕೆ. ಮತ್ತು ಆಫೀಸಿಗೆ ಹೋದರೆ ಏನಾದರೂ ವ್ಲಾಗ್ಸ್ ಇದ್ದರೆ ವ್ಲಾಗ್ಸ್ ಮಾಡೋಕ್ಕಾದರೆ ಅಲ್ಲಿ ಪ್ರೊಬ್ಯಾಬ್ಲಿ ಮಾಡಿದ್ರೆ ಅದನ್ನು ಹಾಕ್ತೀನಿ ವೀಡಿಯೋಸು ಯೂಟ್ಯೂಬಲ್ಲಿ. ಮತ್ತು ನಮ್ಮ ಸಿಸ್ಟರ್ನ ಮೀಟ್ ಆದಾಗ ಏನಾದರೂ ಲೈಕ್ ಇಂಡೋರ್ ಗೇಮ್ಸ್ ಇದ್ದರೆ, ಏನಾದರೂ ಚಿಕ್ಕ ಗೇಮ್ಸ್ ಇದ್ದರೆ ಅವಳ ಜೊತೆ ಟ್ರೈ ಮಾಡಿ ವೀಡಿಯೋಸ್ನ ವ್ಲಾಗ್ಸಲ್ಲಿ ಹಾಕ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀವಿ, ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತ, ನೋಡೋಣ. ಆ್ಯಕ್ಚುಲಿ ಮೇಯ್ನ್ ಹೇಳಬೇಕಂದ್ರೆ ನಮಗೆ ಸಪೋರ್ಟ್ ಮಾಡೋರು ತುಂಬ ಕಡಿಮೆ. ನಾವೇ ಏನೋ ಒಟ್ರಾಶಿ ಮಾಡಿಕೊಂಡು ನಮ್ಮ ಕಡೆ ಹೆಂಗಂದರೆ, ನೀನು ರೀಲ್ಸ್ ಮಾಡ್ತೀಯಾ, ಅವಳು ರೀಲ್ಸ್ ಮಾಡ್ತಾಳೆ, ಹಂಗೆ ಹಿಂಗೆ ಅಂತೇಳಿ ಭಾಳ ಗಾಸಿಪ್ಗಳಾಗ್ಬಿಡುತ್ತೆ. ಸೊ ಅದಕ್ಕೆ ಇನ್ನೂವರೆಗೂ ನಾವು ಅಷ್ಟು ಅಟೆಂಪ್ಟ್ ಮಾಡಿರಲಿಲ್ಲ. ಇವಾಗ ನಾವೇ ಒಂದೊಂದು ಸ್ಟ್ಯಾಂಡ್ ತೊಗೊಂಡು, ನಾನು ಒಂದು ಕಡೆ ಜಾಬಿಗೆ ಜಾಯ್ನ್ ಆದೆ, ಇವಳು ಒಂದು ಕಡೆ ಜಾಯ್ನ್ ಆದಳು. ಸೊ ಇದು ರೀಚ್ ಆದಮೇಲೆ ನಮಗೂ ಒಂದು ಏನೋ ರೈಟ್ಸ್ ಇರುತ್ತಲ್ವ, ಫ್ರೀಡಮ್ ಇರುತ್ತೆ. ಸೊ ಅದಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಬಂದು, ನೀವು ನಮ್ಮ ಚಾನಲ್ ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ ನೆಕ್ಸ್ಟು ನಾವು ಇನ್ನೂ ವೀಡಿಯೋಸ್, ನಮ್ಮ ಫ್ಯಾಮಿಲಿ ಸ್ಟೋರಿ, ನಾವು ಹೆಂಗೆ ಬೆಳೆದ್ವಿ, ಹೆಂಗೆ ಚಿಕ್ಕವರಿಂದ ದೊಡ್ಡವರಾದ್ವಿ, ಏನೆಲ್ಲ ಸಫರ್ ಮಾಡಿದ್ವಿ, ಅವೆಲ್ಲನೂ ನಿಮಗೆ ಒಂದು ಸ್ಮಾಲ್ ವೀಡಿಯೋದಲ್ಲಿ ಹೇಳ್ತೀವಿ. ಅಂದರೆ ನಾವು ಹೆಂಗೆ ದೊಡ್ಡವರಾದ್ವಿ, ನಮ್ಮ ಮಮ್ಮಿ ಎಲ್ಲ ಹೆಂಗೆ ಸಪೋರ್ಟ್ ಮಾಡಿದೆ. ಆ್ಯಕ್ಚುಲಿ ನಾವು ಮಮ್ಮಿ ಅಂತ ಹೇಳಲ್ಲ, ನಮ್ಮ ಕಡೆ ಎಲ್ಲ ಆಯಿ ಅಂತ ಕರಿತೀವಿ. ಸೊ ನಮ್ಮ ಆಯಿ ನಮಗೆ ಹೆಂಗೆ ಇಷ್ಟು ದೊಡ್ಡ ಮಾಡಿದ್ರು, ಹೆಂಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಯಾವ ಸಪೋರ್ಟ್ ಇತ್ತು, ಅಪ್ಪನ ಫ್ಯಾಮಿಲಿಯಿಂದ ಯಾವ ಥರ ಸಪೋರ್ಟ್ ಇತ್ತು, ಅಮ್ಮನ ಫ್ಯಾಮಿಲಿಯಿಂದ ಯಾವ ಥರ ಸಪೋರ್ಟ್ ಇತ್ತು, ಅವೆಲ್ಲ ಒಂದು ಸ್ಮಾಲ್ ಇದನ್ನು ಹೇಳ್ತೀವಿ. ಅದು ಮೇ ಬಿ ನೀವು ನಮ್ಮ ಚಾನಲ್ ಸಪೋರ್ಟ್ ಮಾಡಿದರೆ ಕೂಡ ಅಷ್ಟೇ ಮೇ ಬಿ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ. ಅಂದರೆ ನಮಗೂ ಅನಿಸುತ್ತೆ, ಪೀಪಲ್ ಆರ್ ಇಂಟ್ರೆಸ್ಟೆಡ್ ಅಬೌಟ್ ಅವರ್ ಸ್ಟೋರಿ, ನಾವು ಇನ್ನೂ ಅವ್ರ ಹತ್ರ ಶೇರ್ ಮಾಡ್ಕೋಬೇಕು. ನಮಗೂ ಕೂಡ ಹೇಳ್ಕೊಳ್ಬೇಕಂದ್ರೆ ಯಾವ ರಿಲೇಟಿವ್ಸ್ ಕೂಡ ಬರೋದಿಲ್ಲ. ಹೇಳಿದರೆ ನಮಗೆ ಇವಳು ನಾನು ಈ ಥರ ನಾವು ಹಿಂಗೆ ಶೇರ್ ಮಾಡ್ಕೊಳೋದು. ಆ್ಯಕ್ಚುಲಿ ನಾವು ಸಿಸ್ಟರ್ಸ್ ಅಂತ ಹೇಳಿದರೆ ಯಾರು ಕೂಡ ನಂಬಲ್ಲ. ಎಲ್ಲರೂ ಹೇಳೋದು, ನೀವು ಸಿಸ್ಟರ್ಸಾ, ನಿಜವಾಗ್ಲೂ ಎಲ್ಲ ಸುಳ್ಳು ಹೇಳ್ತೀರಾ, ನೀವು ಫ್ರೆಂಡ್ಸು ಅಂತ ಹೇಳ್ತಾರೆ. ಇವತ್ತು ಕೂಡ ನಮ್ಮ ಫ್ರೆಂಡ್ಸಲ್ಲಿ ಏನಾದ್ರು ಹೇಳಿದ್ರೆ, ನಿನ್ನ ಫ್ರೆಂಡ್ ಬಂದಿದ್ದಲ್ಲ ಅವತ್ತು, ಅವಳ ನಂಬರ್ ಕೊಡೆ, ಲೈಕ್ ದಿಸ್ ದೇ ಆರ್ ಟೆಲ್ಲಿಂಗ್. ಅಂದರೆ ಅವ್ರಿಗೆ ಯಾರಿಗೂ ಕೂಡ ನಾವು ಸಿಸ್ಟರ್ಸ್ ಅಂತ ಗೊತ್ತಿಲ್ಲ. ಸೊ ನಾವು ಕೂಡ ಹಂಗೆ ಮ್ಯಾನೇಜ್ ಮಾಡ್ತೀವಿ. ಅವಳು ನನ್ನ ಫ್ರೆಂಡು, ಶಿ ಈಸ್ ಮೈ ಫ್ರೆಂಡ್, ಆ ಥರ ಹೇಳ್ಕೊಂಡೆ ನಾವು ಇದು ಮಾಡ್ತೀವಿ. ಸೊ ಅದೇ
ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀವಿ. ವಿ ನೀಡ್ ಯುವರ್ ಸಪೋರ್ಟ್ ಅ ಲಾಟ್. ನಿಮ್ಮ ಸಪೋರ್ಟ್ ನಮಗೆ ಮೇಯ್ನ್ಲಿ ಬೇಕು ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ಏನಾದ್ರು ಎಕ್ಸ್ಟ್ರಾಸ್ ಆ್ಯಡ್ ಮಾಡಿದ್ರೆ ಅವಳು ಹೇಳ್ತಾಳೆ. ಅವಳ ಚಾನಲ್ಲು ನಂದಲ್ಲ ಇದು. ಆ್ಯಕ್ಚುಲಿ ಅವಳ ವಿಷಯಕ್ಕೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಸೊ ಆ್ಯಕ್ಚುಲಿ ಅವಳು ಏನು ನೋಡಿ, ಅವಳ ಹತ್ರನೇ ಕೇಳಿ, ಅವಳ ಚಾನಲ್ಲು ಅವಳು ಏನು ಮಾಡ್ತಾಳೋ ಎಲ್ಲ ಅವಳಿಗೆ ಬಿಟ್ಟಿರೋದು. ನಮಗೆ ಹಾಸ್ಪಿಟಲ್ ಅಂದಮೇಲೆ ಡ್ಯೂಟೀಸು ಅವೆಲ್ಲ ಕೆರ್ಕೊಳಕ್ಕೆ ಸಹ ಪುರ್ಸೊತ್ತಿರಲ್ಲ. ಸೊ ನಮಗೆ ಅಷ್ಟು ಟೈಮ್ ಇರಲ್ಲ. ಮೇ ಬಿ ಇವಳಿಗೆ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಇದೆ ಇವಾಗ ಸದ್ಯಕ್ಕೆ. ಸೊ ಅವಳಿಗೆ ಕೇಳಿ ಏನೇನು ಮಾಡ್ತಾಳೆ, ಅವಳ ಚಾನಲ್ ಹೆಂಗೆ ಇಂಪ್ರೂವ್ ಮಾಡ್ಕೊತಾಳೆ. ಸೊ ನಮ್ಮಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕು, ಆರ್ ನನ್ನಲ್ಲೇನೋ ಇಂಪ್ರೂವ್ಮೆಂಟ್ಸು, ಇವಳಲ್ಲೇನೋ ಇಂಪ್ರೂವ್ಮೆಂಟ್ಸ್, ದಯವಿಟ್ಟು ಒಂದು ಪಾಸಿಟಿವ್ ಆಗಿ ಕಮೆಂಟ್ ಕೊಡಿ. ಮೇ ಬಿ ಈ ಥರ ಚೇಂಜ್ ಮಾಡ್ಕೊಳ್ಳಿ, ಆ ಥರ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ, ವಾಯ್ಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಆರ್ ಏನೋ ಬಾಡಿ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡಿ, ನಿಮ್ಮ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ಎಲ್ಲ ಹೇಳೋದಾದ್ರೆ ಯು ಕ್ಯಾನ್ ಸೇ ಈಸ್. ನೀವು ಚೆನ್ನಾಗಿ ಹೇಳ್ಬೋದು. ಓಕೆ, ಏನಾದರೂ ಚೇಂಜಸ್ ಬೇಕಂತ ಹೇಳಿದರೆ ಆರ್ ಎಲ್ಸ್ ಕಮೆಂಟ್ ಕೂಡ ಮಾಡಬಹುದು. ಹಾಗಂತ ಪಾಸಿಟಿವ್ ಆಗಿರಲಿ, ಪಾಸಿಟಿವ್ ವೈಬ್ಸ್ ಇರಲಿ ಅಂತ ಹೇಳಿ ನಮ್ಮದು ಒಂದು ವಿಶ್ ಅಷ್ಟೇ. ಸೊ ಇನ್ನು ಅವಳ ಚಾನಲ್ ಏನು ಮಾಡ್ತಾಳೆ ಅವಳು ಹೇಳ್ತಾಳೆ ಇವಾಗ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಮುಂದೆ ಬರುವಂಥ ವೀಡಿಯೋಸ್ಗಾಗಿ ಕಾಯ್ತಾ ಇರಿ, ಮತ್ತು ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಈ ಸದಾ ಪ್ರೀತಿಗಾಗಿ ನಾವು ಕಾಯ್ತಾ ಇರ್ತೀವಿ. ಹಾಗೆ ಮುಂದಿನ ಬರುವಂಥ ವೀಡಿಯೋಸ್ಗೆ ಕಾಯ್ತಾ ಇರಿ. ಮತ್ತು ನಾವು ಏನೇನು ಥರ ಸಿಸ್ಟರ್ಸ್ ಆಗಿ ಏನೇನು ಮಾಡ್ಬೋದು, ಲೈಕ್ ಏನೇನು ಥರ ವ್ಲಾಗ್ಸ್ ಮಾಡ್ಬೋದು ಅಂಥೇಳಿ ಸಜೆಷನ್ ಕೊಡಿ. ನೆಕ್ಸ್ಟ್ ವೀಡಿಯೋಸನ್ನ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ಹೇಳಿ ನಾವು ನಮ್ಮ ವ್ಲಾಗ್ಸ್, ಒಂದು ಶಾರ್ಟ್ ಅಂತ ಹೇಳಿ ಆ್ಯಕ್ಚುಲಿ ತುಂಬಾ ಮಾತಾಡಿದ್ವಿ. ತುಂಬ ಹೆದರ್ಕೊತಾ ಇದ್ವಿ ನಾವು ಇಷ್ಟು ಮಾತಾಡ್ತೀವಿ ಅಂತ. ನಾನಂತೂ ಅಂದ್ಕೊಂಡಿರಲಿಲ್ಲ. ಫಸ್ಟು ಸ್ಟಾರ್ಟ್ ಮಾಡುವಾಗ ಒಂದು ನಕ್ಕಿದ್ವಿ. ಅಂದರೆ ಇವಾಗ ಗಂಟೆಗೆ ಎಷ್ಟಾಯ್ತಂದರೆ 10:30 ಆಯಿತು. ನಾವು ಆ್ಯಕ್ಚುಲಿ 9:30ಗೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಅವಾಗ 10 o'clock ಅಂತ ಹೇಳಿದ್ರೆ 9:30ಗೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ. ಅಷ್ಟು ನಕ್ಕಿದ್ವಿ ಸ್ಟಾರ್ಟಿಂಗಲ್ಲಿ. ಏನೋ ಒಂದು ಟ್ರೈ ಮಾಡಿದ್ದೀವಿ. ಸೊ ಸಪೋರ್ಟ್ ಮಾಡಿ ಅಷ್ಟೇ ಹೇಳೋದು. ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ವೀಡಿಯೋಸ್ನ ಏನು ಮಾಡ್ಬೋದು ಸಿಸ್ಟರ್ಸ್, ನಮ್ಮ ಲೈಫ್ ಸ್ಟೋರಿ ಬೇಕಾ, ಅವ್ರು ಏನು ಸ್ಟೋರಿ ಬೇಕು ಅಂತೇಳಿ ಒಂದು ಕಮೆಂಟ್ ಮಾಡಿ. ಸೊ ಅದ್ರ ರಿಲೇಟೆಡ್ ನಾವು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ನಮ್ಮ ಕೈಲಾದಷ್ಟು ನಾವು ಏನೇನು ಯೂಟ್ಯೂಬಿಗೆ ಮಾಡಬಹುದು ವಿ ವಿಲ್ ಟ್ರೈ. ಅಷ್ಟು ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ಮೇಯ್ನ್ಲಿ ಬೇಕು ನಮಗೆ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ. ಸೊ ನಮಗೆ ಯೂಟ್ಯೂಬಿಂದ ಸಿಲ್ವರ್ ಬೇಕು, ಗೋಲ್ಡ್ ಬೇಕು, ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್. ಜಸ್ಟ್ ಒಂದು ಜನಗಳ ಪ್ರೀತಿ ನಾವು ಹೆಂಗಿರುತ್ತೆ ನೋಡೋಣ. ಜನರು ನಮ್ಮ ಹೆಂಗೆ ಯಾವ ಥರ ಲೈಕ್ ಮಾಡ್ತಾರೆ ಅವೆಲ್ಲ ಒಂದು ನೋಡಬೇಕಂತ ಭಾಳ ಎಕ್ಸೈಟ್ಮೆಂಟ್. ಮೊದಲಿನೂ ಅಷ್ಟೇ, ನಮ್ಗೆ ಇವ್ರು ತುಂಬ ಇಷ್ಟಪಡ್ತಾರೆ ಕಾರಣ ಈ ಥರ ಜನ ಇಷ್ಟಪಡ್ತಾರೆ, ನಾವು ಕೂಡ ಮಾಡೋಣ ಈ ಥರ ವ್ಲಾಗ್ಸ್. ಹಾಗೆ ಆಗ್ಬೋದು, ಹೀಗೆ ಆಗ್ಬೋದು, ಏನೋ ಒಂದು ಇದರಿಂದ ನಾವು ಒಂದು ವ್ಲಾಗ್ಸ್ ಅಷ್ಟೇ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆಲ್ಲ ಮೇಯ್ನ್ ಏನು ಬೇಕು, ನಿಮ್ಗಳ ಸಪೋರ್ಟ್ ಬೇಕು ಅಷ್ಟೇ. ಸೊ ಇಷ್ಟು ಹೇಳಿ ನಮ್ಮ ಇವತ್ತಿನ ವ್ಲಾಗ್ಸ್ ಎಂಡ್ ಮಾಡ್ತಾಯಿದ್ದೀವಿ. ಸೊ ಇನ್ನು ನೀವು ಹೀಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟು ನಮ್ಮ ಫ್ಯಾಮಿಲಿ ಸ್ಟೋರಿ, ನಮ್ಮ ಲೈಫ್ ಸ್ಟೋರಿ, ನಾವು ಹೆಂಗೆ ದೊಡ್ಡವರಾದಿ ಅವು ಇವು ಅದು ಇದು ಸ್ಕೂಲಲ್ಲಿ ಏನಾಯಿತು, ಕಾಲೇಜಲ್ಲಿ ಏನಾಯಿತು, ಏನೋ ಅದು ಇದು ಎಲ್ಲ ಒಂದು ಸ್ಟೋರಿನ ಒಂದು ವ್ಲಾಗ್ ಮಾಡ್ತೀವಿ. ಮೇಯ್ನ್ಲಿ ಏನು ಬೇಕು, ನಿಮ್ಮ ಸಪೋರ್ಟ್ ಅಷ್ಟು ಹೇಳಿ ನಮ್ಮ ಇವತ್ತಿನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀವಿ. ಸೊ ಏನಾರ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಕಡೆಯಿಂದ, ಹಾಗೆ ಅವಳ ಕಡೆಯಿಂದ ಕೂಡ. ಇನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟು ಇನ್ನು ವೀಡಿಯೋಸ್ ಮಾಡಲಿಕ್ಕೆ ವಿ ನೀಡ್ ಯುವರ್ ಸಪೋರ್ಟ್ ಅಷ್ಟೇ. ಥ್ಯಾಂಕ್ ಯು. ಹಾಗೆಯೇ ಎಲ್ಲ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.